ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಬಹಳ ಹುಡುಗರು ಕ್ವಶನ್ ಕೇಳಿದ್ದೇನೆಂತಂದರೆ, ಬ್ರದರ್ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಡ್ತಾರೆ ಆ್ಯಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? 2024 KCET ಇವಾಗ ಏನು ಕೌನ್ಸ್ಲಿಂಗ್ ಪ್ರೋಗ್ರೆಸ್ಸಲ್ಲಿದೆ. ಇಟ್ ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ನಡೀತಾ ಇದೆ, ಇದಾದ ನಂತರ ನೆಕ್ಸ್ಟ್ ಏನು ಪ್ರೊಸೆಸ್ ಇರ್ತದೆ, ಓಕೆ, ಆನ್ಲೈನಲ್ಲಿ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಆ್ಯಂಡ್ ಅದನ್ನು ತೊಗೊಂಡು ಯಾವಾಗ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತಂದು. ಸೊ ಈ ಒಂದು ಕ್ವಶನ್ಸ್ಗೆ ನಾನು ಕ್ಲಿಯಾರಿಟಿ ಒಂದು ಕಡೆಯಿಂದ ಒಂದು ನಿಮಗೆ ಒಂದು ಅನೌನ್ಸ್ಮೆಂಟ್ ಆಗಿರೋ ತೋರಿಸ್ತೀನಿ. ಓಕೆ, ನಿಮಗೂ ಕೂಡ ಗೊತ್ತಿರ್ತದೆ, ಬಟ್ ಆದರೂ ಕೂಡ ಕನ್ಫ್ಯೂಷನ್ ಇರ್ತಾರೆ. ಆ್ಯಂಡ್ ನೋಡಿರಿ, ನಾವು ಏನು ಹೇಳ್ಬೇಕಂತಂದರೆ, ಯಾವುದೇ ಒಬ್ಬ ಯೂಟ್ಯೂಬರ್ ತೊಗೊಳ್ರಿ, ಇಂದ ಬರೋರು ಕೂಡ ಯಾರು ಕೂಡ ಅಕ್ಯುರೇಟ್ ಗೊತ್ತಿರಲ್ಲ. ಥ್ರೂ ಏನಪ್ಪ ಅಂತಂದರೆ, ಒಂದು ವೆಬ್ಸೈಟಲ್ಲಿ ಬಿಡ್ತಾರೆ ಆ್ಯಂಡ್ ಇಲ್ಲ ಅಂತಂದರೆ ಟ್ವಿಟರ್ ಬಿಡ್ತಾರೆ, ಇಲ್ಲ ಅಂತಂದರೆ ಪರ್ಸ್ನಲಾಗಿ ಫೋನ್ ಮಾಡಿದಾಗ, ಆ್ಯಂಡ್ ಇಲ್ಲ ಅಂತಂದರೆ ಅಲ್ಲೇ ವರ್ಕ್ ಮಾಡೋರನ್ನ ಕೇಳ್ಕೊಂಡ್ರೆ ಅವರು ವರ್ಕ್ ಮಾಡೋರು ಅದು ಹೇಳ್ತಾರಂತ ಏನಿಲ್ಲ. ಯಾಕಂತಂದರೆ ಇವತ್ತು ಬಿಡ್ಬೇಕಂತಂದ್ರೆ ಇವತ್ತೇ ಬಿಡ್ಬೇಕಂತ ಏನಿಲ್ಲ. ದವ್ರು ಹಂಗೆ ಮುಂದಕ್ಕೆ ಕರ್ಕೊಂತ ಹೋಗ್ತಾರೆ. ಒಂದು ನೆನಪಿರ್ಬೇಕು, ಅಂದ ತಕ್ಷಣ ಸ್ವಲ್ಪ ನಿಮಗೆ ಪೇಷನ್ಸ್ ಅನ್ನೋದು ಇರಬೇಕು. ಯಾಕಂತಂದರೆ ಅವ್ರು ಇವತ್ತೇ ಆಗ್ಬೇಕಂತಂದ್ರೆ ಇವತ್ತೇ ಆಗ್ತಾರಲ್ಲ, ಸ್ವಲ್ಪ ಡೇಟಾಗೆ ಎಕ್ಸ್ಟೆಂಡೆಡ್ ಆಗ್ತಾನೆ ಇರ್ತದೆ ಆ್ಯಂಡ್ ಸ್ವಲ್ಪ ಹಂಗೆ ಮುಂದಕ್ಕೆ ಹಾಕ್ಕೊಂತ ಹೋಗ್ತಾರೆ ಯಾವುದೇ ಒಂದು ಪ್ರೊಸೆಸ್ ಆಗಲಿ. ಓಕೆ, ನಾನು ನಿಮ್ಗೆ ಏನಪ್ಪ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೆಲವೊಂದಿಷ್ಟು ಹುಡುಗರನ್ನ ಆನ್ಲೈನು ಏನಿತ್ತು ಅವ್ರದ್ದು ಈಗ ಆಫ್ಲೈನ್ ಆಗಿತ್ತು ಅಂತಂದರೆ, ಎಷ್ಟೋ ಜನದ ಹುಡುಗರದ್ದು ಮಿಸ್ಟೇಕ್ ಆಗಿತ್ತು. ಅವ್ರನ್ನೇನು ಕರೆದಿದ್ದಾರೆ ಅಂತಂದರೆ, ದಲ್ಲಿ ಅಲ್ಲೇ ಕರೆದುಬಿಟ್ಟು ವೆರಿಫಿಕೇಷನ್ ಮಾಡ್ತೀವಿ, ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಮಿಸ್ ಆಗಿದ್ರೆ ಅಂದರೆ ಮಿಸ್ ಮ್ಯಾಚ್ ಏನಾದರೂ ಆಗಿದ್ರೆ ಅಂದರೆ ಏನಾದರೂ ತಪ್ಪಾಗಿದ್ದರೆ ಬನ್ನಿರಿ ಅಂತ ಹೇಳಿದ್ರೆ ಎಲ್ಲರೂ ಹೋಗೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಮದು ಕೆಲವೊಂದಿಷ್ಟು ಕ್ವಾಟಾ ಅಂತ ಏನಿದಾವೋ, ಕ್ಲೇಮ್ ಅಂತ ಏನಿದಾವೋ, ಅವು ಏನಾದರೂ ನಿಮಗೆ ಎಲಿಜಿಬಲ್ ಇದ್ದರೂ ಕೂಡ ಅಂತಿದ್ರೆ ಅಂಥವ್ರು ಬನ್ನಿರಿ ಅಂತ ಹೇಳಿದಾರೆ. ಓಕೆ, ಆನ್ಲೈನ್ ವೆರಿಫಿಕೇಷನ್ ಮಾಡೋದ್ರಲ್ಲಿ ಈ ಸರ್ತಿ ಸ್ವಲ್ಪ ಯಾಕೋ ದವ್ರು ಏನು ಮಾಡಿದಾರೆ ಅಂತಂದರೆ ಸಕ್ಸಸ್ ಕಂಡಿಲ್ಲ. ಓಕೆ, ಈಗ ಅವ್ರು ಸದ್ಯಕ್ಕಂತರೂ ಆಫ್ಲೈನ್ ಕರೆದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿರಿ, ಅವ್ರು ಕೊಟ್ಟಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತಂದು. ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಈ ಪೋಸ್ಟಕ್ಕೆ ಏನು ಹೇಳಿದಾರೆ ಅಂತಂದರೆ, ಎಲ್ಲ ಮಾಹಿತಿ ಸರಿ ಇರುವವರು ಗೆ ಬರೋ ಅಗತ್ಯವಿಲ್ಲ ಅಂತಂದರೆ, ಡಾಕ್ಯುಮೆಂಟ್ ಎಲ್ಲನೂ ಕೂಡ ವೆರಿಫಿಕೇಷನ್ ಆಗಿಬಿಟ್ಟು ಯಾವಾಗ 29/6/2024 ನಿಮ್ಮ ಒಂದು ಪೋರ್ಟಲಲ್ಲಿ ಏನು ಬಿಟ್ಟಿದ್ರು ದಲ್ಲಿ, ಅದನ್ನ ಯಾರೆಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ ಎಲ್ಲನೂ ಕೂಡ ಸರಿ ಇತ್ತಂದ್ರೆ ಅಂಥವ್ರೇನು ಹೋಗ್ಬೇಡ್ರಿ. ಅಂಥವ್ರು ಓಕೆ, ಅಂಥವ್ರನ್ನ ಯಾರು ಕೂಡ ಹೋಗಲಿಲ್ಲ ಅಂತಂದರೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸ್ತದೆ. ಯಾವಾಗ ಅಂತಂದು ಏನು ಕೂಡ ಡೇಟ್ ಹೇಳಿಲ್ಲ, ಬಟ್ ಏನಂತಂದರೆ ಸದ್ಯದಲ್ಲೇ ಒಂದು 2 to 3 ಡೇಸಲ್ಲಿ ಆಗುತ್ತೆ. ಖಂಡಿತ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು 1 to 3 ಡೇಸಲ್ಲಿ ಆಗ್ತಾರೆ. ಹೇಳೋಕ್ಕಾಗಲ್ಲ, ಇವತ್ತು ಬಂದರೂ ಬರ್ಬೋದು. ಆ್ಯಂಡ್ ಇನ್ನೊಂದು ಆಫ್ಲೈನ್ ವೆರಿಫಿಕೇಷನ್ ಕರೆದಿದ್ದಾರೆ ನೋಡ್ರಿ, ಅವ್ರಿಗೆ ಹೋಗಿರ್ತಾರಲ್ವ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿರ್ತಾರ, ಅಲ್ಲೇ ಕೊಡ್ಬೋದು ಸ್ಲಿಪ್ನ ಒಂದು. ಓಕೆ, ಇಲ್ಲಾಂತಂದರೆ ಕ್ಲಾಸ್ ಎದವ್ರಿಗೆ ಮಾತ್ರ ಹೇಳ್ತಿದ್ದೀನಿ, ಅಲ್ಲೇ ಕೊಡ್ಬೋದು. ಇಲ್ಲಾಂತಂದರೆ ಕ್ಲಾಸ್ ಎದವ್ರಿಗಂತೂ ಏನು ಅವಾಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಿಮಗೆ ಸಪ್ರೇಟಾಗಿ ಏನು ಮಾಡ್ತಾರೆ, ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಡ್ತೀವಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋರಿ ಅಂತ ಹೇಳಿದ್ರೆ ಹಂಗಾದರೂ ಆಗ್ಬೋದು. ಅದು ಏನಪ್ಪ ಅಂತಂದರೆ 6ನೇ ತಾರೀಕುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಸೊ ಹಂಗಾಗ್ಬಿಟ್ಟು 6ನೇ ತಾರೀಕು ಒಳಗಡೆನೇ ಏನಾಗ್ಬೋದು ಅಂತಂದರೆ, ಯಾರ್ದೆಲ್ಲ ಕರೆಕ್ಟ್ ಆಗಿದೆಯೋ ಅಂತಂದರೆ 6ನೇ ತಾರೀಕುವರೆಗೂ ಹೋಗ್ತಿರ್ತಾರೆ. ಓಕೆ, ಯಾರೆಲ್ಲ ಹೋಗಲ್ಲ, ಓಕೆ 6ನೇ ತಾರೀಕು ಆಗಿದ ಮೇಲೇ ಬಿಡ್ಬೇಕಲ್ವ ಆ್ಯಕ್ಚುಲಿ ಅವರು. ಯಾಕಂತಂದರೆ ಕೆಲವೊಂದಿಷ್ಟು ಹುಡುಗರು ಏನಾದರೂ ಮಿಸ್ಟೇಕ್ ಆಗಿರ್ತದೆ. 6ನೇ ತಾರೀಕುವರೆಗೂ ಅಂತ ಏನಾಗುತ್ತೆ ಅಂತಂದರೆ, ಕಡೆಯಿಂದ ಯಾವುದೇ ವೆರಿಫಿಕೇಷನ್ ಸ್ಲಿಪ್ ಬರಲ್ಲ. ಯಾಕಂತಂದರೆ ನೀವು ವೆರಿಫಿಕೇಷನ್ ಸ್ಲಿಪ್ ಕೊಡೋದಂತಂದರೆ ಯಾರಿಗಂತ ಕೊಡಬೇಕು ಅವರು? ಯಾಕಂತಂದರೆ ಕೆಲವೊಂದು ಹುಡುಗರು ತಪ್ಪಾಗಿದೆ ಅಂತಂದು ಆಫೀಸ್ಗೆ ಬರಬೇಕಲ್ವಾ ಅಂತ ನೀವೇ ಆಗಿರ್ಬೋದು. ಅದು ಹೇಳೋಕ್ಕಾಗಲ್ಲ, ನಿಮ್ದೆಲ್ಲನೂ ಕೂಡ ಕರೆಕ್ಟ್ ಆಗಿದೆ ಅಂದ್ಕೊಂಡ್ರು ಕೂಡ ಕಡೆಯಿಂದ ಏನಪ್ಪ ಅಂದರೆ ನಿಮ್ದು ಏನಾದರೂ ರಾಂಗ್ ಇರ್ತದೆ, ಬರ್ಬೋದು. 6ನೇ ತಾರೀಕು ಕೂಡ ಆ ಸ್ಟೂಡೆಂಟ್ ಬರ್ಬೋದು ಅಂತ ಅಂದ್ಕೊಂಡೇ ಇರ್ತಾರೆ. ಸೊ ಹಂಗಾಗ್ಬಿಟ್ಟು 6ನೇ ತಾರೀಕುವರೆಗೂ ಅವಂತರ ಅವರು ವೆರಿಫಿಕೇಷನ್ ಸ್ಲಿಪ್ನ ಬಿಡಲ್ಲ. ಓಕೆ, ಮೇ ಬಿ 7ನೇ ತಾರೀಕು ಅಂತೂ ಬಿಡೋ ಚಾನ್ಸಸ್ ಜಾಸ್ತಿ ಐತಿ. ಇಲ್ಲಾಂತಂದರೆ ಒಂದು ದಿನ ಎಕ್ಸ್ಟೆಂಡೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೊಂದು ದಿನ ಬಂದ್ರಪ್ಪ ಅಂತಂದ್ರೆ 7ನೇ ತಾರೀಕುವರೆಗೆ ಹಾಕಿದ್ರು, 8ನೇ ತಾರೀಕು ಅಂತೂ ವೆರಿಫಿಕೇಷನ್ ಸ್ಲಿಪ್ ಬರೋ ಚಾನ್ಸಸ್ ಜಾಸ್ತಿ ಐತೆ. ಓಕೆ, 8ನೇ ತಾರೀಕೆ ಬಂತು ಅಂದ್ಕೊಂಡ್ರೆ ಅವಾಗ ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಟ್ ಮೀನ್ಸ್ ಏನಂತಂದರೆ ಫಸ್ಟ್ ರೌಂಡ್ ಅಂತಂದು ನೋಡಿರಿ. ವೆರಿಫಿಕೇಷನ್ ಸ್ಲಿಪ್ ಒಮ್ಮೆ ನಿಮ್ಮ ಕೈಯಲ್ಲಿ ಏನಾದರೂ ಬಂದರೆ ಅಂತಂದರೆ, ಯಾವಾಗ ಲಿಂಕ್ನ ಬಿಟ್ಟರು ದಲ್ಲಿ ಅಂತ ಅಂದ್ಕೊಂಡ ತಕ್ಷಣ ಸಡನ್ನಾಗಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿಬಿಡ್ತದೆ, ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಅಂತಂದರೆ ಸಡನ್ನಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತಂದು. ಸೊ ಹಾಗಲ್ಲ, ಅವ್ರು ಹೇಳ್ತಾರೆ ಇಂತಿಷ್ಟು ಡೇಟ್ ಅಂತ ಒಂದು ಫಸ್ಟ್ ರೌಂಡ್ ಶೆಡ್ಯೂಲಾಗಿ ಬಿಟ್ಬಿಡ್ತಾರೆ. ಅಂತಂದರೆ ಸೀಟ್ ಮ್ಯಾಟ್ರಿಕ್ಸು, ಫೀ ಸ್ಟ್ರಕ್ಚರ್ ಒಂದು ದಿನ ಬಿಡ್ತೀವಿ, ಆ್ಯಂಡ್ ಹೋದ ವರ್ಷದ ಕಟ್ ಆಫ್ ಇರ್ತದೆ, ಅದು ನೋಡ್ಕೋರಿ. ಆ್ಯಂಡ್ ನೀವು ಕಾಲೇಜ್ನ ಇವಾಗಲೇ ರೆಡಿ ಮಾಡ್ಕೋರಿ. ಆಪ್ಷನ್ ಎಂಟ್ರಿ ಈ ಟೈಮ್ ಒಳಗೆ ಇರ್ತದೆ. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತೀವಿ, ಮತ್ತು ರೀಅರೇಂಜ್ಮೆಂಟ್ ಮಾಡೋಕ್ಕೂ ಬಿಡ್ತೀವಿ, ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತೀವಿ. ಅದಾದ ತಕ್ಷಣ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಾದ ತಕ್ಷಣ ಮತ್ತೆ ಅದರಿಂದ ಅದು ಮುಂದೆ ಅಡ್ಮಿಷನ್ ಪ್ರೊಸೆಸ್, ಅದಕ್ಕೆ ಬೇರೆ ಸಪ್ರೇಟಾಗಿ ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಫಸ್ಟು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಸದ್ಯಕ್ಕೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ 6ನೇ ತಾರೀಕುವರೆಗೂ ಅಂತ ಬರಲ್ಲ ಅನ್ಕೊತೀನಿ. ಯಾಕಂದರೆ 6ನೇ ತಾರೀಕುವರೆಗೂ ಲಿಂಕ್ನು ಜನರೇಟ್ ಆಗಲ್ಲ ಅದು ಕಡೆಯಿಂದ. 6ನೇ ತಾರೀಕು ಆದಮೇಲೆ ಏನಾಗುತ್ತದೆ, ಮೇ ಬಿ 7 ಅಥವಾ 8ನೇ ತಾರೀಕು ಆಗುತ್ತೆ. ಅವಾಗ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ CET ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾಪ್ಚರ್ ಕೂಡ ಏನು ಹಾಕಿದ್ರು ನೋಡಿ ಮೊನ್ನೆ, ಅದೇ ರೀತಿನ ಬರ್ತದೆ. ಆ್ಯಂಡ್ ಸ್ಲಿಪ್ನ ಡೌನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ
ಓಕೆ ಸಬ್ಮಿಟ್ ಕೊಟ್ಟರೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬರ್ತದೆ. ಅದನ್ನು ಅದರಲ್ಲಿ ಹೇಳಿದೆ ನಾನು ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಇಂಪಾರ್ಟೆಂಟು, ಅದನ್ನು ಇಟ್ಕೊಂಡಿರಿ, ಅದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತದೆ. ಓಕೆ, ಸ್ಲಿಪ್ ಇಟ್ಟ ತಕ್ಷಣ ಫಸ್ಟ್ ರೌಂಡ್ದು ಶೆಡ್ಯೂಲ್ ಬಿಡ್ತಾರೆ. ಅದು ಏನೇನೆಲ್ಲ ಪ್ರೊಸೆಸ್ ಇರ್ತದೆ ಈ ವರ್ಷ ಸ್ವಲ್ಪ ಬಹಳ ಏನೈತೆ ಅಂದ್ರೆ ಕ್ರಿಸ್ಟಲ್ ಆಯ್ತು ಅಂತಂದರೆ ಈಸಿ ಇಲ್ಲ, ಸ್ಮೂತಾಗಿಲ್ಲ. ಸ್ವಲ್ಪ KCT NEET ಎರಡೂ ಕೂಡ ಕಂಬೈನ್ ಮಾಡೋ ಕಾರಣ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರ. ಸೊ ಹಂಗಾಗ್ಬಿಟ್ಟು ಯಾವುದೂ ಕೂಡ ಮಿಸ್ ಆಗ್ಬಾರ್ದು ಅಪ್ಡೇಟ್ ಅಂತಂದರೆ ಎಲ್ಲನೂ ಕೂಡ ಕರೆಕ್ಟಾಗಿ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಆಪ್ಷನ್ ಎಂಟ್ರಿ ಬಗ್ಗೆ ಜಾಸ್ತಿ ಜನ, ಸೊ ಅದ್ರ ಬಗ್ಗೆ ಬೇಕಂತಂದರೆ ನೆಕ್ಸ್ಟು ಇವತ್ತು ವೀಡಿಯೋ ಬೇಕಾದರೆ ಈವ್ನಿಂಗ್ ಅಥವಾ ನೈಟು ನಾನಲ್ಲ KEದವರೇ ಒಂದು ವೀಡಿಯೋ ಮಾಡಿದ್ದಾರೆ. ಸೊ ಅದನ್ನು ನಿಮ್ಗೆ ಏನಾದರೂ ಬೇಕಂತಂದರೆ KEದವ್ರು ಫುಲ್ ಡೀಟೇಲ್ಸಾಗಿ ಹೇಳಿದ್ದಾರೆ ಆಪ್ಷನ್ ಎಂಟ್ರಿ ಬಗ್ಗೆ ವಿತ್ ಲೈವ್ ಡೆಮೋ ಮಾಡಿದ್ದಾರೆ. ಅದನ್ನು ಬೇಕಂತಂದರೆ ನಾನು ಈವ್ನಿಂಗ್ ಬೇಕಾದ್ರೆ ವೀಡಿಯೋದಲ್ಲಿ ಹಾಕ್ತೀನಿ. ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆಪ್ಷನ್ ಎಂಟ್ರಿ ವೀಡಿಯೋ ಬೇಕು ಅಂತ ಹಾಕಿದರೆ ಭಾಳ ಹಾಕಿದೆ ಅಂತಂದರೆ ನಾನಲ್ಲ KEದವ್ರು ಮಾಡಿದ್ದೆ ಹಾಕ್ತೀನಿ ನಿಮಗೆ. ಸರಿ, ನಿಮ್ಗೆ ಏನಾದರೂ ಈ ಥರ ಅಪ್ಡೇಟ್ ಏನು ಕೂಡ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶ ಇತ್ತಂದರೆ ನಿಮ್ಗೆ ಬೇಕಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಆರ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ, ಏನು ಕೂಡ ಮಿಸ್ ಆಗಲ್ಲ. ಸರಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ KEಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.